ಬಾಗೇಪಲ್ಲಿಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಉಗ್ರಾಣ ಮಂಡಳಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಎಸ್ಎನ್ ಸಂಪಂಗಿ ಅವರು ಬಾಗೇಪಲ್ಲಿಯ ಅಭಿವೃದ್ಧಿಗಾಗಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಕೈಗೊಳ್ಳುತ್ತಿರುವ ಕೆಲಸಗಳನ್ನು ಶ್ಲಾಘಿಸಿದ್ದಾರೆ. ಎಲ್ಲರೂ ಒಗ್ಗಟ್ಟಿನಿಂದ ಅಭಿವೃದ್ಧಿಗೆ ಬೆಂಬಲ ನೀಡಬೇಕೆಂದು ಕರೆಯನ್ನ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಕೆಂಪೇಗೌಡ ಜಯಂತಿಯನ್ನ ಯಶಸ್ವಿಯಾಗಿ ಆಯೋಜಿಸಿದ ಸಮುದಾಯದ ಮುಖಂಡರಿಗೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಮುದಾಯದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಒಕ್ಕಲಿಗ ವಿದ್ಯಾರ್ಥಿ ನಿಲಯ ಮತ್ತು ಒಕ್ಕಲಿಗ ಭವನ ನಿರ್ಮಾಣಕ್ಕೆ ಅಗತ್ಯವಾದ ಜಾಗವನ್ನ ಮಂಜೂರು ಮಾಡಿಸಿಕೊಡುವುದಾಗಿ ಭರವಸೆಯನ್ನ ನೀಡಿದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನೂರಾರು ಸಾರ್ವಜನಿಕರು ಹಾಗೂ ಮುಖಂಡರಲ್ಲಿ ಸಂತಸ ಮೂಡಿಸಿದೆ. ಅನೇಕ ಮುಖಂಡರು ಇಲ್ಲಿ ಕೆಳಗಡೆ ಕೂತಿದ್ದಾರೆ. ಪಾಪ ಎಲ್ಲರೂ ಅನೇಕ ಮುಖಂಡರು ಇಲ್ಲ ಈ ಸಲ ನಾವು ಚೆನ್ನಾಗಿ ಮಾಡ್ಬೇಕು ಅಂತ ನಾವು ತಹಸೀಲ್ದಾರ್ ಚೇಂಬರ್ ಇದ್ದಾಗ ಬಂದು ನಮಗೂ ಮನವಿ ಮಾಡಿದ್ವಿ. ಖಂಡಿತವಾಗ್ಲಪ್ಪ ಮಾಡೋಣ, ನಮಗೂ ಸಹ ಇದ್ದೇ ಇರುತ್ತೆ ಅಂತ ಹೇಳಿ ತಕ್ಷಣ ಇವತ್ತು ನೋಡಿದ್ರೆ ಸುಮಾರು 2-3 ವರ್ಷದಿಂದ ಸರಳವಾಗಿ ನಡೀತಾ ಇತ್ತು. ಈ ಸಲ ತುಂಬಾ ಅದ್ದೂರಿಯಿಂದ ನಡೆದಿರೋದಕ್ಕೆ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಂತ ದುಡಿದಂತ ಎಲ್ಲ ಮುಖಂಡರಿಗೂ ನನ್ನ ವೈಯಕ್ತಿಕವಾದಂತ ಅಭಿನಂದನೆಗಳನ್ನು ತಿಳಿಸ್ತೀನಿ. ಹಾಗೆ ನಾಡಪ್ರಭು ಕೆಂಪೇಗೌಡ ಅವರ ಬಗ್ಗೆ ನಮ್ಮ ಶಿಕ್ಷಕರು ಇಷ್ಟೊತ್ತು ವಿವರವಾಗಿ ಹೇಳಿದ್ದಾರೆ. ಎಲ್ಲಿದ್ದರು, ಹೇಗೆ ಬಂದರು, ಆ ಬೆಂಗಳೂರನ್ನು ಹೇಗೆ ಕಟ್ಟಿದರು, ಇವತ್ತು ವಿಶ್ವದ ಭೂಪಟದಲ್ಲೇ ಯಾವ್ದಾದ್ರು ಒಂದು ಒಳ್ಳೆ ಗಾರ್ಡನ್ ಸಿಟಿ ಇದೆ ಅಂದ್ರೆ ಅದು ಬೆಂಗಳೂರು ಅನ್ನೋ ರೀತಿಯಲ್ಲಿ ನಿರ್ಮಾಣ ಮಾಡಿದ್ರು. ಇದರ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ನಾನು ತಮಗೊಂದು ಮಾತಾಡಕ್ಕೆ ಇಷ್ಟಪಡೋದು, ಯಾವುದೇ ಒಬ್ಬ ಮಹನೀಯರು ಪ್ರಜೆಗಳ ಅನುಕೂಲಕ್ಕೋಸ್ಕರ, ಪ್ರಜೆಗಳ ಬದುಕಿಗೋಸ್ಕರ, ಪ್ರಜೆಗಳ ಹಿತಾಸಕ್ತಿಗಾಗಿ ದುಡಿದ್ರೆ ಖಂಡಿತವಾಗ್ಲೂ ಈ ಜನ ಮರೆಯಲ್ಲ ಅನ್ನಕ್ಕೆ ಕೆಂಪೇಗೌಡರು ಒಂದು ಉದಾಹರಣೆ. ಯಾಕಂದ್ರೆ ನಾವೆಲ್ಲ ಇವತ್ತು ಸುಮಾರು ಜನ ಇಲ್ಲಿ ಬೆಂಗಳೂರಲ್ಲಿ ನನ್ನಂತ ಜೀವನ ಕಟ್ಕೊಂಡವರಿದ್ದಾರೆ, ಸುಮಾರು ಜನ ಬಾಗೇಪಲ್ಲಿಯಲ್ಲೂ ಇದ್ದಾರೆ. ಕೆಂಪೇಗೌಡರು ಬೆಂಗಳೂರಿಗೆ ಅವ್ರು ಮಾಡ್ಲಿ ಬಿಟ್ಟು ನಮ್ಗೆ ಸಂಬಂಧ ಅಂತ ಬಾಗೇಪಲ್ಲಿಯಲ್ಲ. ನಾವು ಕೆಂಪೇಗೌಡರು ಗಮನ ಸಲ್ಲಿಸಬೇಕು ಅಂತ ಪುಣ್ಯಾತ್ಮ ಜನ್ಮದಿನಾಚರಣೆ ದಿನಕ್ಕೆ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಭಗವಂತ ಒಳ್ಳೆ ಮಾಡ್ತಾನೆ ಅಂತ ಭಾವನೆಯಿಂದ ತಾವೆಲ್ಲರೂ ಬಂದಿದ್ದೀರ. ಒಂದಂತೂ ನಿಜ, ಇವತ್ತು ಕೆಂಪೇಗೌಡರು ಕೋಟ್ಯಾನು ಕೋಟಿ ಜನರಿಗೆ ಜೀವನ ಆಶ್ರಯ ಆಗಿದ್ದಾರೆ ಅಂದ್ರೆ ತಪ್ಪಲ್ಲ. ಯಾಕಂದ್ರೆ ನಾನು ಉದಾಹರಣೆಗೆ ಹೇಳ್ತೀನಿ, ನಾವು ಅಷ್ಟೇ ಇದೇ ಒಂದು ಪುಟ್ಟ ಹಳ್ಳಿ ಚಿನ್ನಕಾಯಿ ಪಲ್ಲಿಯಲ್ಲಿ ಜನಿಸಿದವರು. ಇವತ್ತಲ್ಲಿ ಬೆಂಗಳೂರಲ್ಲಿ ನನಗೆ ಬದುಕನ್ನು ಕಟ್ಕೊಂಡು ಇವತ್ತು ನಿಮ್ಮ ಮುಂದೆ ಒಬ್ಬ ಶಾಸಕರ ಕಾರಣ, ಆ ಬೆಂಗಳೂರೇ ಕಾರಣ ಅಂತ ಹೇಳಕ್ಕಂತೂ ಇಷ್ಟಪಡ್ತೀನಿ. ನಾನು ಕೆಂಪೇಗೌಡರೇ ಕಾರಣ ಅದಕ್ಕೆ. ಹಾಗೆ ನಾನು ನೋಡ್ತೀನಿ, ನಾನಿರೋದು ಮಾರದಲ್ಲಿ ನನ್ನ ವಾಸ. ಅಲ್ಲಿ ಯಾವ ತರಕಾರಿ ಅಂಗಡಿ ನೋಡಿದ್ರು ಬಾಗೇಪಲ್ಲಿ ಅವ್ರದ್ದೆ, ಯಾವ ಕೋಳಿ ಅಂಗಡಿ ನೋಡಿದ್ರು ಬಾಗೇಪಲ್ಲಿ ಅವ್ರದ್ದೆ, ಯಾವ ಪಿಜಿ ನೋಡಿದ್ರು ಬಾಗೇಪಲ್ಲಿ ಅವ್ರದ್ದೆ. ಮ್ಯಾಕ್ಸಿಮಮ್ ನನಗೆ ಗೊತ್ತಿರೋ 20% ಬಾಗೇಪಲ್ಲರೇ ಇದ್ದಾರೆ ಆ ಏರಿಯಾದಲ್ಲಿ. ನನಗಂತೂ ಯಾವಾಗಲೂ ಎಲ್ಲಿ ನೋಡಿದ್ರು ಚೆನ್ನಾಗಿ ಬಾಗುಂಡವನ ಅಂದ್ರೆ ಬಾಗೇಪಲ್ಲಿಯವರು ಹಂಗೆ ಸುಮಾರು ಜನ ಜೀವನ ಕಟ್ಕೊಂಡಿದ್ದಾರೆ ಇವತ್ತು ಬೆಂಗಳೂರಲ್ಲಿ. ಸುಮಾರು ಜನ ಯಾಕೆ? ಆ ಕೆಂಪೇಗೌಡರ ದೂರದೃಷ್ಟಿ, ಕೆಂಪೇಗೌಡರು ಹಾಕಿದಂತ ಬುನಾದಿ, ಅವ್ರಿಗೊಂದು ದೃಷ್ಟಿ ಇತ್ತು. ಈಗ ಈ ಕಾಲಕ್ಕೆ ಹಿಂಗಿದ್ರೆ ಇನ್ನೊಂದು 100 ವರ್ಷಕ್ಕೆ ಹೆಂಗಾಗ್ಬೋದು, 200 ವರ್ಷಕ್ಕೆ ಹೆಂಗಾಗ್ಬೋದು ಅಂತ ದೂರದೃಷ್ಟಿ ಇಟ್ಕೊಂಡು ಇವತ್ತು ಆ ಪಟ್ಟಣ ಕಟ್ಟಿರೋದಕ್ಕೆ ಇಷ್ಟು ಜನರಿಗೆ ಆಶ್ರಯ ಆಗಿರೋದು. ಇಷ್ಟೊತ್ತು ನಮ್ಮ ಹಿರಿಯರು ಮಾತನಾಡ್ತಾ ಇದ್ರು, ಒಬ್ಬ ಯಾವುದೇ ಒಬ್ಬ ಜನಪ್ರತಿನಿಧಿ ದೊರೆಗೆ ಅವರದ್ದೇ ಆದಂತ ಒಂದು ಜನರಿಗೋಸ್ಕರ ಒಂದು ಆಸೆ ಆಕಾಂಕ್ಷೆ ಇಟ್ಕೊಳ್ಬೇಕಾಗುತ್ತೆ. ಅವ್ರು ಹೇಗಾದ್ರೂ ಮಾಡಿ ಜೀವನದಲ್ಲಿ ಮುಂದೆ ತರಬೇಕು ಅಂತ ಆಸೆ ಇಟ್ಕೊಂಡಾಗ ಇಂತಹ ಕಾರ್ಯಗಳು ನಡೆಯಕ್ಕೆ ಸಾಧ್ಯ. ಆದ್ದರಿಂದ ನಾವೆಲ್ಲರೂ